ನಾವು ವ್ಯಾಯಾಮ ಮಾಡಬಾರ್ದು ಅನ್ನೋದಿಲ್ಲ. ಬಿಸಿಲುಗಾಲದಲ್ಲಿ ಟೈಮಿಂಗ್ ನಾವು ನೋಡ್ಕೋಬೇಕು, ಯಾವ ಟೈಮಲ್ಲಿ ನಾವು ಮಾಡಬೇಕಂತ. ಮಧ್ಯೆ ಸ್ವಲ್ಪ ನೀರು ಅಥವಾ ಎಲೆಕ್ಟ್ರೋಲೈಟ್ಸ್ ಕುಡಿದು, ಯಾರು ತುಂಬಾ ಸ್ವಲ್ಪ ವಿಗರಸ್ ಎಕ್ಸಸೈಸ್ ಮಾಡ್ತಾರಲ್ಲ ಅವ್ರು ಸ್ವಲ್ಪ ಬ್ರೇಕ್ಸ್ ತೊಗೊಂಡು ಮತ್ತು ಎಲೆಕ್ಟ್ರೋಲೈಟ್ಸ್ ಎಲ್ಲ ಸ್ವಲ್ಪ ಇದು ತೊಗೊಂಡು ಮಾಡಿದರೆ ಅವ್ರಿಗೆ ಸ್ವಲ್ಪ ರಿಕವರಿ ಚೆನ್ನಾಗಿರುತ್ತೆ. ನಾವು ಎಷ್ಟು ಪರ್ಸೆಂಟೇಜ್ ಅಂತ ಹೇಳಕ್ಕೆ ಬರಲ್ಲ, ಬಟ್ ಡೆಫಿನೆಟ್ಲಿ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಓಕೆ. ಸೊ ಅದು ಏನಕ್ಕಾಗತ್ತೆ ಅಂತಂದರೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಡಿಹೈಡ್ರೇಷನ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬೇಸಿಗೆಯಲ್ಲಿ ನಮ್ಮ ಆರೋಗ್ಯ ರಕ್ಷಣೆ ಹೇಗೆ ಎಂಬುದರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾಡಿದ್ದೇವೆ. ಈಗ ನಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸಲಿದ್ದಾರೆ ಡಾಕ್ಟರ್ ನಾಸಿರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರೋ ವಿಷಯ, ಈ ಸಮ್ಮರಲ್ಲಿ ನಾವು ವ್ಯಾಯಾಮ, ಯೋಗ ಅಥವಾ ಎಕ್ಸಸೈಸು, ಜಿಮ್ ವರ್ಕೌಟು ಈ ಥರದನ್ನು ಮಾಡಬಹುದಾ? ಆಲ್ರೆಡಿ ಸ್ವೆಟ್ ಹೋಗ್ತಾ ಇರುತ್ತೆ, ದೇಹದಲ್ಲಿರುವ ಕೊಬ್ಬು ಇಳಿತಾ ಇರುತ್ತೆ, ಇದ್ರ ಜೊತೆ ಅದು ಬೇಕಾ ಅಂತ. ಇಲ್ಲ, ಅದು ವೆರಿ ರಾಂಗ್ ವರ್ಡ್. ದೇಹದಲ್ಲಿರೋದು ಕೊಬ್ಬು ಎಲ್ಲ ಇಳಿಯೋದು, ಡಿಹೈಡ್ರೇಟ್ ಆಗಿ ಸ್ವೆಟ್ ಆಗ್ತಾ ಇರೋದು. ಸೊ ವಿಲ್ ಬಿ ಲೂಸಿಂಗ್ ವಾಟರ್ ಕಂಟೆಂಟ್ ಫ್ರಮ್ ದ ಬಾಡಿ. ಸೊ ಬೇಸಿಕಲಿ ಏನಂದರೆ ನಾವು ವ್ಯಾಯಾಮ ಮಾಡಬಾರ್ದು ಅನ್ನೋದಿಲ್ಲ. ಬಿಸಿಲುಗಾಲದಲ್ಲಿ ಟೈಮಿಂಗ್ ನಾವು ನೋಡ್ಕೋಬೇಕು, ಯಾವ ಟೈಮಲ್ಲಿ ನಾವು ಮಾಡಬೇಕಂತ. ಈಗ ಜಿಮ್ ಮಾಡೋರು ಮುಂಚೆ 10-11 ಗಂಟೆಗೆ ಹೋಗಿನೂ ಆರಾಮ್ಸೆ ಮಾಡ್ಕೊಂಬರ್ತಾರೆ. ಅವರು ಸ್ವಲ್ಪ ಬೆಳಗಿನ ಜಾವನೇ ಹೋಗಿ ಮಾಡಿದರೆ ಬೆಟರ್. ಬೆಳಗಿನ ಜಾವದಲ್ಲಿ ಆಗೋದು ಎಕ್ಸಸೈಸ್ 5-5:30, 6 ಗಂಟೆ ಏನೂ ಪ್ರಾಬ್ಲಮ್ ಇಲ್ಲ. ಮೋಸ್ಟ್ ಆಫ್ ದೆಮ್, ಯಾಕಂದರೆ ಈಗ ಲಾಲ್ಬಾಗಿಗೆ ಹೋಗೋರು ಇರ್ತಾರೆ, ಕಬ್ಬನ್ ಪಾರ್ಕಿಗೆ ಹೋಗೋರು ಇರ್ತಾರೆ, ಜಿಮ್ಮಿಗೆ ಹೋಗೋರು ಇರ್ತಾರೆ. ಸೊ ಜಿಮ್ಮಿಗೆ ಹೋಗೋರಿಗೂ ಈಗ ಏನಾಗಿದೆ ಅಂದರೆ ಜಿಮ್ಮು ಓವರ್ ಕ್ರೌಡ್ ಆಗ್ತಾಯಿದೆ ಆ ಟೈಮಲ್ಲಿ. ಸೊ ನಾವು ಸ್ವಲ್ಪ ಟೈಮಿಂಗ್ನ ಸೆಟ್ರೇಟ್ ಮಾಡ್ಕೋಬೇಕು. ಸೊ ಟೈಮಿಂಗ್ನ ಸೆಟ್ರೇಟ್ ಮಾಡಿಕೊಂಡು ನಮ್ಮ ಎಕ್ಸಸೈಸ್, ವ್ಯಾಯಾಮದ ಆ್ಯಕ್ಟಿವಿಟಿನೂ ನಮಗೆ ತಕ್ಕಂತೆ ಇದು ವೆರಿ ಸಬ್ಜೆಕ್ಟಿವ್ ಅಂದರೆ ಏನಂದರೆ, ನಮಗೆ ಮುಂಚೆ 10 ನಿಮಿಷ ಒಂದು ಅರ್ಧ ಗಂಟೆ ಮಾಡಿ ಸುಸ್ತಾಗ್ತಾ ಇದ್ದರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ನಿಮಗೆ 20 ನಿಮಿಷದರಲ್ಲೇ ಸುಸ್ತಾಗ್ಬಿಡುತ್ತೆ. ಅಂಥ ಟೈಮಲ್ಲಿ ನಾವು ಏನಂತಂದರೆ ಮಧ್ಯ ಒಂದು ಬ್ರೇಕ್ ತೊಗೊಂಡು ಸ್ವಲ್ಪ ORS ಕುಡಿದು ಅಥವಾ ನೀರು ಕುಡಿದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಗ್ಯಾಪ್ಸಲ್ಲಿ ಸ್ವಲ್ಪ ಮಾಡಬೇಕು. ಕಂಟಿನ್ಯೂಸ್ ಮಾಡಿದರೆ ಏನಾಗುತ್ತೆ, ಡಿಹೈಡ್ರೇಷನ್ ಅನ್ನೋದು ಬೇಗನೆ ಆಗಿಬಿಡುತ್ತೆ ಅಥವಾ ಹೀಟ್ ಎಕ್ಸಾಷನ್ ಬೇಗನೆ ಆಗಿಬಿಡುತ್ತೆ. ಸ್ವಲ್ಪ ಬ್ರೇಕ್ಸ್ ತೊಗೊಂಡು ಮಾಡೋದು ಬೆಟರ್. ಪ್ಲಸ್ ನಮಗೆ ಎನರ್ಜಿ ಲೆವೆಲ್ಸ್ ಪ್ರಕಾರನೇ ನಾವು ಅದನ್ನು ಕರೆಕ್ಟಾಗಿ ಇದು ಮಾಡ್ಕೊಳ್ಬೇಕು. ಹೈಡ್ರೇಷನ್ ಸ್ಟೇಟಸ್ ಅಂತ ಹೇಳ್ತೀವಲ್ಲ, ಮಧ್ಯೆ ಸ್ವಲ್ಪ ನೀರು ಅಥವಾ ಎಲೆಕ್ಟ್ರೋಲೈಟ್ಸ್ ಕುಡಿದು, ಯಾರು ತುಂಬಾ ಸ್ವಲ್ಪ ವಿಗರಸ್ ಎಕ್ಸಸೈಸ್ ಮಾಡ್ತಾರಲ್ಲ ಅವ್ರು ಸ್ವಲ್ಪ ಬ್ರೇಕ್ಸ್ ತೊಗೊಂಡು ಮತ್ತು ಎಲೆಕ್ಟ್ರೋಲೈಟ್ಸ್ ಎಲ್ಲ ಸ್ವಲ್ಪ ಇದು ತೊಗೊಂಡು ಮಾಡಿದರೆ ಅವ್ರಿಗೆ ಸ್ವಲ್ಪ ರಿಕವರಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೀಟ್ ಎಕ್ಸಾಷನ್ ಆಗೋದು, ಮಸಲ್ ಕ್ರ್ಯಾಂಪ್ಸ್ ಆಗೋದು ಇವೆಲ್ಲ ಸ್ವಲ್ಪ ಜಾಸ್ತಿ ಸಮ್ಮರ್ ಸೀಸನಲ್ಲಿ ಎದ್ಕೊಂಡು ಬರೋದು. ಓಕೆ. ಸೊ ಅದೇ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡ್ದೇ ಸಿಂಪಲ್ ಆಗಿ ನಾವು ಮನೇಲೇ ಬೇಕಾದ್ರೂ ಮಾಡ್ಕೊಬಹುದು, ಟೈಮಿಂಗ್ಸ್ ನೋಡಿಕೊಂಡು ಮಾಡ್ಕೊಬಹುದು. ಎಕ್ಸಸೈಸ್ ಮಾಡ್ಬೋದು, ಬಟ್ ಅದೇ ಟೈಮಿಂಗ್ ಬೆಟರ್. ನಿಮಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೆ, ಅಥವಾ ಅರ್ಲಿ ಮಾರ್ನಿಂಗ್ ಇರಬೇಕು ಅಥವಾ ಈವ್ನಿಂಗ್ ಟೈಮ್ಸಲ್ಲಿ, ಅವಾಗ ಬಿಸಿಲು ಸ್ವಲ್ಪ ತಂಪಿರುತ್ತೆ, ಅವಾಗ ಮಾಡೋದು ಬೆಟರ್. ಓಕೆ ಸರ್, ಇವಾಗ ಎಕ್ಸಸೈಸ್ ಮಾಡ್ಬೋದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಟೈಮಲ್ಲಿ ಹಾರ್ಟ್ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ ಆಗ್ತವ ಬೇಸಿಗೆ ಎಲ್ಲ? ಅದರಲ್ಲೂ ಬೇಸಿಗೆಗಾಲದಲ್ಲಿ ಏನಂತಂದರೆ, ಡಿಹೈಡ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಡಿಸೀಸಿಗೆ, ಇಸ್ಕೆಮಿಕ್ ಹಾರ್ಟ್ ಬ್ಲಾಕ್ಸಿಗೆ. ಸೊ ಡಿಹೈಡ್ರೇಷನ್ ಸ್ಟೇಟಸಲ್ಲಿ ಏನಾಗುತ್ತೆ, ದಟ್ ಈಸ್ ಡೈರೆಕ್ಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಡಿಸೀಸ್. ಸೊ ಅದಕ್ಕೆ ಕಾರಣಕ್ಕೇ ನಾವು ಸೀನಿಯರ್ ಸಿಟಿಸನ್ಸಲ್ಲಿರಲಿ ಮತ್ತು ಯಾರು ಹಾರ್ಟ್ ಡಿಸೀಸ್ದು ರಿಸ್ಕ್ ಇರುತ್ತೆ, ಸ್ಮೋಕರ್ಸ್ ಇರಲಿ ಅಥವಾ ಫ್ಯಾಮಿಲಿ ರಿಸ್ಕ್ ಇರುತ್ತಲ್ಲ, ಅವರು ಸ್ವಲ್ಪ ಕರೆಕ್ಟಾಗಿ ಹೈಡ್ರೇಷನ್ ಮಾಡ್ತಾ ಇರಬೇಕು. ಅಂಥದ್ರಲ್ಲಿ ಸ್ವಲ್ಪ ರಿಸ್ಕ್, ಕೆಲವು ನಾವು ಎಷ್ಟು ಪರ್ಸೆಂಟೇಜ್ ಅಂತ ಹೇಳಕ್ಕೆ ಬರಲ್ಲ, ಬಟ್ ಡೆಫಿನೆಟ್ಲಿ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಓಕೆ. ಸೊ ಅದು ಏನಕ್ಕಾಗತ್ತೆ ಅಂತಂದರೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನಿಂದ ಅದು ಹಾರ್ಟ್ ರಿಸ್ಕ್, ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಬೇಸಿಗೆಯಲ್ಲಿ ಎದುರಾಗೋ ಎಲ್ಲ ಸಮಸ್ಯೆಗೂ ಮೂಲ ಕಾರಣ ಡಿಹೈಡ್ರೇಷನ್ ಅನ್ನೋದು ನನಗೆ ಇಂದಿನ ಚರ್ಚೆಯಲ್ಲಂತೂ ತಿಳಿದಿದೆ. ಸೊ ವೀಕ್ಷಕರೇ, ನಿಮಗೂ ಈ ಬೇಸಿಗೆ ಅಥವಾ ಆರೋಗ್ಯ ಸಂಬಂಧಿತ ಏನಾದರೂ ಸಮಸ್ಯೆ ಅಥವಾ ಸಂಶಯ, ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಯನ್ನು ಹಾಕಿ, ಅದಕ್ಕೆ ಖಂಡಿತ ಡಾಕ್ಟ್ರು ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನೀಡ್ತಾರೆ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಮಸ್ಕಾರ.